ರಾಜ್ಯ ಕಂಡಿರುವಂಥ ಅಪರೂಪ ರಾಜಕಾರಣಿ, ಭಾರತೀಯ ಜನತಾ ಪಾರ್ಟಿಯ ಮುಖಂಡರು, ಮಾಜಿ ಕೇಂದ್ರ ಸಚಿವರು, ಮಾಜಿ ಮುಖ್ಯಮಂತ್ರಿಗಳು ಆದಂಥ ಎಸ್ ಎಂ ಕೃಷ್ಣರವರು ಇವತ್ತು ನಮ್ಮನ್ನು ಅಗಲಿದ್ದಾರೆ. ಆ ಅಗಲಿಕೆಯಿಂದ ಅತ್ಯಂತ ದುಃಖದ ವಾತಾವರಣ ನಮ್ಮ ರಾಜ್ಯದಲ್ಲಿ ಸೃಷ್ಟಿಯಾಗಿದೆ. ದಿವಂಗತರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಬಾಗಲಕೋಟೆಯ ಶಾಸಕನಾಗಿ ನಾನು ಕಾರ್ಯನಿರ್ವಹಿಸ್ತಾ ಇದ್ದೆ. ಬಾಗಲಕೋಟೆಯ ಮುಳುಗಡೆಯ ಸಂತ್ರಸ್ತರ ಸಮಸ್ಯೆ, ಮುಳುಗಡೆಯ ವ್ಯವಸ್ಥೆಯ ಬಗ್ಗೆ, ಗ್ರಾಮೀಣ ಭಾಗದ ಸಂತ್ರಸ್ತರ ಪುನರ್ವಸತಿ ವ್ಯವಸ್ಥೆ ಬಗ್ಗೆ ಮೇಲಿಂದ ಮೇಲೆ ವಿಧಾನಸಭೆಯಲ್ಲಿ ಚರ್ಚೆ ನಾನು ಮಾಡ್ತಾಯಿದ್ದೆ. ಆ ಸಂದರ್ಭಗಳ ಎಲ್ಲ ಅವಲೋಕನ ಮಾಡಿ ಎಸ್ ಎಂ ಕೃಷ್ಣರವರು ಬಾಗಲಕೋಟೆಗೆ 22 ಅಕ್ಟೋಬರ್ 2002 ಬಂದು 638 ಕೋಟಿ ರೂಪಾಯಿಗಳ ಪ್ಯಾಕೇಜನ್ನು ಪ್ರಕಟ ಮಾಡಿದ್ದು ಇವತ್ತಿಗೂ ಕೂಡ ಅವಿಸ್ಮರಣೀಯವಾದಂಥ ಸಂದರ್ಭ ಅಂತ ನಾನು ಇವತ್ತು ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ. ಆ 638 ಕೋಟಿ ರೂಪಾಯಿ ಪ್ಯಾಕೇಜಲ್ಲಿ 4,000 ಆಶ್ರಯ ಮನೆಗಳ ನಿರ್ಮಾಣ, 400 ಕೋಟಿ ರೂಪಾಯಿಗಳ ವ್ಯವಸ್ಥೆಯಲ್ಲಿ ಬಾಗಲಕೋಟೆಯ ಪುನರ್ವಸತಿ, ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿ, ಮನೆಗಳ ಪರಿಹಾರಧನ ವಿತರಣೆ, ಹೀಗೆ ಹಲವಾರು ಕಾರ್ಯಕ್ರಮಗಳನ್ನು ಆ ಸಂದರ್ಭದಲ್ಲಿ ಪ್ರಕಟ ಮಾಡಿ ಇಂದಿಗೂ ಕೂಡ ಬಾಗಲಕೋಟೆಯ ಸಂತ್ರಸ್ತರ ಬದುಕಿಗೆ ಆಶಾಕಿರಣವಾಗಿ ಒಬ್ಬ ಒಳ್ಳೆಯ ನಾಯಕನಾಗಿ ಗೋಚರಿಸ್ತಾ ಇದ್ದಾರೆ. ಅವರ ಅಗಲಿಕೆಯಿಂದ ಸಂತ್ರಸ್ತರ ಭಾವನೆ ಬಹಳಷ್ಟು ಇವತ್ತು ನೋವಾಗಿದೆ. ಆ ಭಗವಂತ ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ನೀಡಲಿ. ಇವತ್ತಿಗೂ ಕೂಡ ನಾವೆಲ್ಲರೂ ಅಪೇಕ್ಷೆ ಮಾಡುವಂಥದ್ದು ಎಸ್ ಎಂ ಕೃಷ್ಣರಂಥ ಒಬ್ಬ ಒಳ್ಳೆಯ ಆಡಳಿತಕಾರ, ಜನಪರ ಆಡಳಿತದ ಆಡಳಿತಕಾರ, ಹೃದಯಸ್ಪರ್ಶಿ ಭಾವನೆಗಳನ್ನ ವ್ಯಕ್ತ ಮಾಡಿ ಕಾರ್ಯರೂಪಕ್ಕೆ ತರುವಂಥ ಒಬ್ಬ ಮೇಧಾವಿ ನಾಯಕ ಬೇಕು. ಸಮಸ್ಯೆಗಳಿಗೆ ಬೆನ್ನು ತೋರಿಸಿ ಹೋಗುವಂಥ ನಾಯಕರು ಇವತ್ತು ಅಲ್ಲಲ್ಲಿ ಕಾಣ್ತಾ ಇರುವಂಥದ್ದು ನಮ್ಮೆಲ್ಲರ ದುರ್ದೈವ ಅನ್ನುವಂಥ ವಿಚಾರ ಕೂಡ ಈ ಸಂದರ್ಭದಲ್ಲಿ ಅನಿವಾರ್ಯವಾಗಿ ಹೇಳಲೇಬೇಕಾಗ್ತದೆ. ಎಸ್ ಎಂ ಕೃಷ್ಣರಂಥ ಒಬ್ಬ ನಾಯಕ ಮತ್ತೊಮ್ಮೆ ಈ ರಾಜ್ಯದ ನೇತೃತ್ವ ವಹಿಸುವಂಥದ್ದಾಗಲಿ, ಅವರಂಥ ಜನಪರ ಕೆಲಸ ಮಾಡುವಂಥ ನಾಯಕ ಬರಲಿ ಅನ್ನುವಂಥ ಭಾವನೆ ವ್ಯಕ್ತ ಮಾಡ್ತಾ ಎಸ್ ಎಂ ಕೃಷ್ಣರವರಿಗೆ ಹೃತ್ಪೂರ್ವಕವಾದಂಥ ಶ್ರದ್ಧಾಂಜಲಿ ನಾನು ಸಲ್ಲಿಸ್ತಾ ಇದ್ದೀನಿ.